ಅಶು ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತೇನಪ್ಪ ಅಂತಂದ್ರೆ ಒಂದು ರಾಗಿ ಸೂಪ್ ಮಾಡ್ಕೊಳ್ಳೋಣ್ರಿ. ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ಸ್ವಲ್ಪ ಗಜ್ರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ರುಚಿಗೆ ಒಂದಿಷ್ಟು ಉಪ್ಪು, ಆಮೇಲೆ ಬೀನ್ಸ್, ಫ್ಲವರ್, ಮೆಣಸಿನ್ಕಾಯಿ, ಎಣ್ಣೆ, ಆಮೇಲೆ ಲಿಂಬೆಹಣ್ಣು ತೊಗೊಂಡೇನ್ರಿ. ನೋಡಿರಿ ಎಷ್ಟು ಪ್ರಮಾಣದೊಳಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ಅಂತ. ಈಗ ಏನಪ್ಪ ಅಂತಂದ್ರೆ 2 ಸ್ಪೂನ್, ಈ ಸ್ಪೂನಲ್ಲಿ 2 ಸ್ಪೂನು ರಾಗಿ ಹಿಟ್ಟು ತೊಗೊಂಡೇನ್ರಿ. ಇದರಿಂದ ನಾವು 3 ಬೌಲ್ ಏನಪ್ಪ ಅಂತಂದ್ರೆ ರಾಗಿ ಸೂಪನ್ನ ಮಾಡ್ಬೋದು ರೀ. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಲ್ಲ ತರಕಾರಿನೂ ಒಂದಿಷ್ಟು ತಾಳಿಸ್ಕೋಬೇಕ್ರಿ. ಈಗ ನೋಡಿರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ ರೀ. ಅದಕ್ಕೆ ಉಳ್ಳಾಗಡ್ಡಿ ಎಲ್ಲನೂ ತರಕಾರಿ ಎಷ್ಟಪ್ಪ ಅಂತಂದ್ರೆ 2 ಅಥವಾ 3 ಸ್ಪೂನ ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ತೊಗೋಬೋದು ರೀ. ನಾ ಈಗ 3 ಕಪ್ ಸೂಪ್ ಮಾಡೋಕೆ ಏನು ಮಾಡೀನಿ ಅಂತಂದ್ರೆ ಎಲ್ಲನೂ 3 ಸ್ಪೂನ್ ಆಗುವಷ್ಟು ತರಕಾರಿ ತೊಗೊಂಡೇನಿ ರೀ. ಈಗ ನೋಡಿರಿ, ಎಲ್ಲನೂ ಚೆಂದಂಗೆ ಬೇಯಿಸ್ಕೊಳ್ಳೋಣ ರೀ ಒಂದಿಷ್ಟು. ಈಗ ಇದಕ್ಕೆ ಏನು ಮಾಡೋಣ ಅಂತಂದ್ರೆ ಉಪ್ಪು ಹಾಕ್ಕೊಳ್ಳೋಣ ರೀ. ನಮಗೆ ಎಷ್ಟು ರುಚಿಗೆ ಬೇಕಾಗ್ತೈತೆ ಅಲ್ರಿ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನೋಡಿರಿ, ಉಪ್ಪು ಹಾಕ್ಕೊಂಡು ಒಂದಿಷ್ಟು ತಿರುಗಾಡ್ಕೊಂಡು ನಾ ಈಗ ಏನು ಮಾಡತ್ತೀನಿ ಅಂತಂದ್ರೆ 1.5 ಬೌಲ್ ನೀರನ್ನ ತರಕಾರಿ ಎಲ್ಲ ಕುದಿಯೋಕೆ ಹಾಕೋತೀನಿ ರೀ. ಆಮೇಲೆ 1 ಬೌಲ್ ನೀರನ್ನ ಅದಕ್ಕೆ ಯೂಸ್ ಮಾಡ್ಕೊಳತ್ತೀನಿ ಅಂದ್ರೆ ರಾಗಿ ಹಿಟ್ಟು ಕಲಿಸ್ಕೊಳಕ್ಕೆ ಯೂಸ್ ಮಾಡ್ಕೊಳತ್ತೀನಿ ರೀ. ಟೋಟಲಿ ನಾವು 2.5 ಬೌಲ್ ನೀರು ಯೂಸ್ ಮಾಡ್ಕೊಂಡು ರಾಗಿ ಇದನ್ನು ಸೂಪ್ ಮಾಡಿದ್ದೀವಿಪ್ಪ ಅಂತಂದ್ರೆ ನಮಗೇನು ಅಂತಂದ್ರೆ 3 ಬೌಲ್ನ ಸೂಪ ರೆಡಿ ಆಗ್ತೈತಿ. ನೋಡಿರಿ, 1 ಬೌಲ್ ನೀರು ನಾ ಏನು ಮಾಡತ್ತೀನಿ ರಾಗಿ ಹಿಟ್ಟು ಕಲ್ಸೋಕೆ ಯೂಸ್ ಮಾಡ್ಕೊಳತ್ತೀನಿ ರೀ. ನೋಡಿರಿ, ಈ ರೀತಿ ಏನಪ್ಪ ಅಂತಂದ್ರೆ ಚೆಂದಂಗೆ ರಾಗಿ ಹಿಟ್ಟೆಲ್ಲನೂ ಕಲಿಸ್ಕೊರಿ. ಅಷ್ಟೊತ್ತಿಗೆ ಏನಾಗಿರ್ತೈತಿ ಅಂದ್ರೆ ನಮ್ಮ ಸೂಪ್ ಈಗ ಕುದಿ ಬರತ್ತಿರ್ತೈತಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ರೀ. ಈಗ ಏನು ಮಾಡೋಣ ಅಂತಂದ್ರೆ ಕಲಿಸಿಟ್ಕೊಂತ ರಾಗಿ ಹಿಟ್ಟು ಏನೈತಲ್ಲ ಅದು ನೀರೊಳಗೆಲ್ಲ ಕಲಿಸಿಟ್ಕೊಂಡಿದ್ದು ಇದಕ್ಕೆ ಸುರ್ಕೊಳ್ಳೋಣ ರೀ. ನೋಡಿರಿ, ಈ ರೀತಿ ಏನಪ್ಪ ಅಂತಂದ್ರೆ ಆ ಒಗ್ಗರಣೆ ಕುದಿಯತ್ತಿದ ನೀರೊಳಗೆ ರಾಗಿ ಹಿಟ್ಟನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಸ್ವಲ್ಪ ಚೆಂದಂಗೆ ಅದನ್ನು ತಿರುಗಾಡ್ಕೊಳ್ಳೋಣ ರೀ. ಅಗದಿ ಸಿಂಪಲ್ ರೆಸಿಪಿ ಐತ್ರಿ ಮತ್ತು ಭಾಳಷ್ಟು ಹೆಲ್ದಿ ರೆಸಿಪಿನೂ ಐತ್ರಿ. ಇದ್ರೊಳಗೆ ನಾವು ಅಷ್ಟು ತರಕಾರಿನೂ ತಿನ್ಬೋದು ರೀ. ಆಮೇಲೆ ಏನಪ್ಪ ಅಂತಂದ್ರೆ ರಾಗಿ ಹಿಟ್ಟು ನಮ್ಮ ದೇಹಕ್ಕೆ ಒಳ್ಳೇದ್ರಿ. ನೋಡಿರಿ, ಟೋಟಲಾಗಿ ನಮ್ದು ಈಗ ರಾಗಿ ಸೂಪ್ ರೆಡಿ ಆಗೈತ್ರಿ. ಅದಕ್ಕೆ ಏನಾಯ್ತಂದ್ರೆ ಒಂದು ಅರ್ಧ ಹೊಳ್ಳಿ ಲಿಂಬೆಹಣ್ಣು ಹಿಂಡ್ಕೊಂಬಿಡೋಣ ರೀ. ನೋಡಿರಿ, ಈ ರೀತಿ ಈಗ ಮನೆಯೊಳಗೆ ಒಂದು ಹೆಲ್ದಿ ಸೂಪ ನಾವು ರೆಡಿ ಮಾಡ್ಕೊಂಡೇವ್ರಿ. ನೋಡಿ, ಈಗ ಬಿಸಿ ಬಿಸಿ ರಾಗಿ ಸೂಪ್ ಕುಡಿಯೋಣ ರೀ. ನೋಡಿರಿ, ಸರ್ವ್ ಮಾಡ್ಕೊಳತ್ತೀನಿ. ನೋಡಿರಿ, ಒಂದು ಸ್ವಲ್ಪ ಮ್ಯಾಗ ಏನಂತಂದ್ರೆ ಕೊತ್ತಂಬರಿ ಹಾಕ್ಕೊಂಬಿಡೋಣ ರೀ. ಈಗೇನಪ್ಪ ಅಂತಂದ್ರೆ ಮಸ್ತ್ ಬೇಕಿ ರಾಗಿ ಸೂಪ ಮನೆಯೊಳಗೆ ರೆಡಿ.